ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುದಗಲ್ ಪಟ್ಟಣದ ಎಸ್ಪಿ ಭಮಸಾಗರ ಶಾಲೆಯಲ್ಲಿ 8ರಂದು ಟ್ಯಾಲೆಂಟ್ ಹಂಟ್ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಎಸ್ಪಿ ಭಮಸಾಗರ ಮೆಮೋರಿಯಲ್ ಟ್ರಸ್ಟಿನ ಕಾರ್ಯದರ್ಶಿ ಡಾಕ್ಟರ್ ಸಂಜೀವ ಭಮಸಾಗರ ಹೇಳಿದ್ದಾರೆ. ಸ್ಥಳೀಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈಗಾಗಲೇ ಸಂಸ್ಥೆಯಿಂದ ಕಳೆದ ಹಲವಾರು ವರ್ಷಗಳಿಂದ ಟ್ಯಾಲೆಂಟ್ ಹಂಟ್ ಎಂಬ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾ ಇದ್ದು, ಈ ಬಾರಿಯೂ ಕೂಡ ಎಸ್ಎಸ್ಎಲ್ಸಿ ಮಕ್ಕಳಿಗೆ 8ರಂದು ಪಟ್ಟಣದ ಆರೋಮ ಪಿಯುಸ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಸಲಾಗುತ್ತೆ ಎಂದಿದ್ದಾರೆ. ಈಗಾಗಲೇ ಪಟ್ಟಣ ಹಾಗೂ ಸುತ್ತಲಿನ ಗ್ರಾಮೀಣ ಭಾಗದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರೀಕ್ಷೆ ಕೈಗೊಂಡಿದ್ದು 20ಕ್ಕೂ ಹೆಚ್ಚು ಪ್ರೌಢಶಾಲೆಗಳ 800 ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಎಂದಿದ್ದಾರೆ. ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯವಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುತ್ತೆ ಎಂದಿದ್ದಾರೆ. ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವ ಮಕ್ಕಳಿಗೆ ಫೀ ವಿನಾಯಿತಿ ನೀಡಲಾಗುತ್ತೆ ಎಂದಿದ್ದಾರೆ. ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಭಯ ದೂರ ಮಾಡುವ ಸದುದ್ದೇಶದಿಂದ ಟ್ಯಾಲೆಂಟ್ ಪರೀಕ್ಷೆ ನಡೆಸಲಾಗುತ್ತೆ ಎಂದಿದ್ದಾರೆ. 2026-27ನೇ ಸಾಲಿನಿಂದ ಸಿಬಿಎಸ್ಇ ಪಠ್ಯಕ್ರಮದಂತೆ 1ರಿಂದ 9ರ ತನಕ ತರಗತಿಗಳನ್ನು ನಡೆಸಲು ಸರ್ಕಾರದಿಂದ ಪರವಾನಗಿ ಲಭಿಸಿದ್ದು, ಪಟ್ಟಣದ ಜನತೆ ಹಾಗೂ ಗ್ರಾಮೀಣ ಭಾಗದ ಜನ ತಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ರೂಪಿಸಲು ಪ್ರವೇಶ ಪಡೆದು ಗುಣಮಟ್ಟದ ಹಾಗೂ ಮೌಲ್ಯಾಧಾರಿತ ಶಿಕ್ಷಣದ ಲಾಭ ಪಡೆಯುವಂತೆ ಕರೆ ಕೊಟ್ಟಿದ್ದಾರೆ. ಇಲ್ಲಿ ನಾನು ಇಂದು ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದರೆ, ನಮ್ಮ ಸಂಸ್ಥೆಯ ಪರವಾಗಿ ಈ ನಮ್ಮ ಶಾಲಾ ಕಾಲೇಜಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 2 ವಿಶೇಷ ಒಂದು ಮಾಹಿತಿಯನ್ನು ನಾನು ಮುದಗಲ್ ನಗರದ ಜನತೆ ಹಾಗೂ ಸುತ್ತಮುತ್ತಲಿನ ಒಂದು ಪ್ರದೇಶಗಳಿಗೆ, ಜನರಿಗೆ, ನಾಗರಿಕರಿಗೆ ಕೆಲವು ವಿಷಯಗಳನ್ನು ತಿಳಿಸಬೇಕಾಗಿದೆ. ಅದಕ್ಕೆ ನಾನು ಇವತ್ತು ದಿವಸ ಈ ಪ್ರೆಸ್ ಮೀಟನ್ನು ಕರೆದಿರ್ತೇನೆ. ಇದರಲ್ಲಿ ಮುಖ್ಯವಾಗಿ ಮೊದಲನೇದು ಏನಂದರೆ, ನಮ್ಮ ಸಂಸ್ಥೆಗೆ ಇದೇ ವರ್ಷದಿಂದ ಅಂದರೆ 26-27ನೇ ಶೈಕ್ಷಣಿಕ ಸಾಲಿನಿಂದ CBSE ಬೋರ್ಡ್ ಡೆಲ್ಲಿಯಿಂದ ನಮಗೆ ಮಾನ್ಯತೆಯನ್ನು ಸಿಕ್ಕಿರುತ್ತದೆ, ಅದರ ಪರ್ಮಿಷನ್ ಸಿಕ್ಕಿರುತ್ತೆ. ಅದೊಂದು ನಮಗೆ ಬಹಳ ತುಂಬ ಹೆಮ್ಮೆ ತರ್ತಕ್ಕಂಥದ್ದು, ಒಂದು ಸಂತೋಷ ಕೊಡ್ತಕ್ಕಂಥ ವಿಷಯ. ಸೊ 1ರಿಂದ 9ನೇ ತರಗತಿಗೆ CBSE ಪರ್ಮಿಷನ್ ಸಿಕ್ಕಿದೆ. ಮುಂದಿನ ವರ್ಷದಿಂದ 10ನೇ ತರಗತಿಗೆ ಆಟೋಮೆಟಿಕ್ ಆಗಿ ಅಪ್ಗ್ರೇಡ್ ಆಗೋಂಥ ಒಂದು ಅವಕಾಶ ಇದೆ. ಹಾಗಾಗಿ ಈ ಒಂದು ಮಾನ್ಯತೆಯು ನಮಗೆ ಅತ್ಯಂತ ಹೆಮ್ಮೆ ತರ್ತಕ್ಕಂಥ, ಯಾಕಂದರೆ ನಮ್ಮ ಶಿಕ್ಷಣದ ಈ ಒಂದು ಸಾಧನೆಯಲ್ಲಿ, ಈ ಒಂದು ಯಾತ್ರೆಯಲ್ಲಿ ನಮಗೆ ಒಂದು ಮಹತ್ವದ ಮೈಲಿಗಲ್ಲಾಗಿರ್ತದೆ. ಮತ್ತು ಈ ಭಾಗದ ಮಕ್ಕಳಿಗೆ ಗುಣಮಟ್ಟದ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಕೊಡೋ ಸಲುವಾಗಿ ನಾವು ನಮ್ಮ ದೃಢ ಸಂಕಲ್ಪವೇನು ಮಾಡಿದ್ದೇವಲ್ಲ, ಅದಕ್ಕೆ ದೊರೆತ ಒಂದು ಮಾನ್ಯತೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಕಾರಣ, ಈ ಒಂದು ಮಾನ್ಯತೆ ಪಡೆಯುವ ಸಲುವಾಗಿ ನಮಗೆ ಸಹಕರಿಸ್ತಕ್ಕಂಥ CBSE ಸೆಂಟ್ರಲ್ ಬೋರ್ಡಿನ ಅಧಿಕಾರಿಗಳು ಹಾಗೂ ನಮ್ಮ ಶಾಲೆಯ ಶಿಕ್ಷಕರು, ಶಿಕ್ಷಕೇತರ ವರ್ಗ, ನಮ್ಮ ಕಾಲೇಜಿನ ಬೋಧಕರು, ಬೋಧಕೇತರ ವರ್ಗ ಹಾಗೂ ನಮ್ಮ ಆತ್ಮೀಯ ಯಾವತ್ತೂ ನಮ್ಮ ಜೊತೆಗಿರತಕ್ಕಂಥ ಪಾಲಕರು ಎಲ್ಲರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ CBSE ಪಠ್ಯಕ್ರಮ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಸೆಂಟ್ರಲ್ ಬೋರ್ಡಿಂದ ಮಾನ್ಯತೆ ಪಡೆದಂಥದ್ದು. ಇದು ಕೇಂದ್ರೀಯ ಪಠ್ಯಕ್ರಮ, NCERT ಬೇಸ್ಡ್. ಈ ಸಂದರ್ಭದಲ್ಲಿ ಉಪನ್ಯಾಸಕರು ಆದ ಮಲ್ಲಿಕೇಶ್, ಮಂಜುನಾಥ್ ರೆಡ್ಡಿ, ರವಿಕುಮಾರ್, ವಿಶ್ವನಾಥ್ ಗಡಾದ್ ಇದ್ದರು. ಬಸವರಾಜ್ ಹೋನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.